ಬನ್ನಿ ನಮ್ಮ ಕಡೆಯ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ನೋಡೋಣ. ಹಬ್ಬದ ದಿನ ಮೊದಲು ಆರಂಭವಾಗುವುದೇ ಮನೆ ದೇವರ ಪೂಜೆಯಿಂದ. ಮನೆ ಮಂದಿ ಎಲ್ಲ ಹೊಸ ಬಟ್ಟೆ ಧರಿಸಿ ದೇವರಿಗೆ ಹೂವು ಹಣ್ಣು ಅರ್ಪಿಸಿ ಸುಖ ಶಾಂತಿಗಾಗಿ ಪ್ರಾರ್ಥಿಸುತ್ತೇವೆ. ಸಂಕ್ರಾಂತಿ ಅಂತ ಅಂದ್ರೆ ಹಬ್ಬದ ಸಂಭ್ರಮದ ಶುರು ಅಂತಾನೆ ಅರ್ಥ. ಮನೆ ಮುಂದೆ ಹಾಕೋ ದೊಡ್ಡ ರಂಗೋಲಿ ಇದೆಯಲ್ಲ, ಅದರಿಂದ ಹಬ್ಬದ ಕಳೆನೇ ಬೇರೆ. ಹಾಗೆ ಇದನ್ನ ಹಾಕೋದೇ ಒಂದು ಕಲೆ. ಹಬ್ಬದ ದಿನ ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ರಂಗೋಲಿ ಹಾಕಿದ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಪೂರ್ವಜರ ಸಂಪ್ರದಾಯದಂತೆ ನಮ್ಮ ಮನೆಯಲ್ಲಿ ನಾವು ಅರಳಿ ಮರದ ಪೂಜೆ ಮಾಡ್ತೀವಿ. ಇದರಿಂದ ಸಂಕ್ರಾಂತಿ ಹಬ್ಬದ ದಿನ ಅರಳಿ ಮರ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠವಾದ ದಿನ. ಇದರ ಜೊತೆಗೆ ನಾವು ಅರಳಿ ಮರಕ್ಕೆ ಪ್ರದಕ್ಷಿಣೆ ಕೂಡ ಹಾಕ್ತೀವಿ. ಇದು ನಮ್ಮ ಸಂಸ್ಕೃತಿಯಲ್ಲಿ ಸಮೃದ್ಧಿ ಮತ್ತು ಶಾಂತಿಯ ಸಂಕೇತ. ಉತ್ತರ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಹೇಳುದು ಬರೀ ಮಾತಲ್ಲ, ಇದು ಒಂಥರ ಬಾಂಧವ್ಯದ ಸಂಕೇತ ಅಂತಾನೆ. ಅಷ್ಟೇ ಅಲ್ಲ, ನಾವು ಅವತ್ತಿನ ದಿನ ಪ್ರತಿ ಮನೆಗಳಿಗೂ ಹೋಗಿ ಎಳ್ಳು ಬೆಲ್ಲ ಹಂಚಿ ಬರೋದೇ ಒಂಥರ ಸಡಗರ ನಮಗೆಲ್ಲ. ಇನ್ನು ಅಡುಗೆ ವಿಷಯಕ್ಕೆ ಬರೋದಾದರೆ ಸಜ್ಜಿ ರೊಟ್ಟಿ, ಇದು ಇಲ್ದಿದ್ರೆ ನಮಗೆ ಸಂಕ್ರಾಂತಿ ಹಬ್ಬನೇ ಅನಿಸಲ್ಲ. ಇದ್ರ ಜೊತೆಗೆ ಅವರೆಕಾಳು ಬೀನ್ಸ್ ಪಲ್ಯ, ಎಣ್ಣೆಗಾಯಿ ಪಲ್ಯ, ಆಮೇಲೆ ಕ್ಯಾರೆಟ್ ಪಲ್ಯ, ಇದ್ರ ಜೊತೆಗೆ ಶೇಂಗಾ ಹೋಳಿಗೆ, ಚಪಾತಿ, ಶೇಂಗಾ ಚಟ್ನಿ, ಆಮೇಲೆ ಪಾಯಸ, ಚಿತ್ರಾನ್ನ, ಇಷ್ಟೆಲ್ಲ ಥರದ ಅಡುಗೆಗಳನ್ನು ಮಾಡ್ತೀವಿ ನಾವು ಸಂಕ್ರಾಂತಿ ಹಬ್ಬದ ದಿನ. ನೋಡಿದ್ರಲ್ಲ, ಇದು ನಮ್ಮ ಉತ್ತರ ಕರ್ನಾಟಕದ ಸಂಕ್ರಾಂತಿ ಸಂಭ್ರಮ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.